ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋಲಿ ನಾವು ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಟನ್ ಗ್ರೇವಿ ಮಾಡೋಕ್ಕೆ ಬಂದು ಮೊದಲಿಗೆ ಮಸಾಲೆ ತಯಾರಿ ಮಾಡ್ಕೊಳ್ಳೋಣ. ಮಸಾಲೆ ತಯಾರಿ ಮಾಡ್ಕೊಳಕ್ಕೆ ಬಂದು ಒಂದು ಮಿಕ್ಸಿಗೆ ಒಂದು 1/4 ಚಮಚ ಮೆಣಸು, ಒಂದು 1/4 ಚಮಚ ಲವಂಗ, 2 ಚಕ್ಕೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, 2 ಟೊಮ್ಯಾಟೊ ಇದಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಮಸಾಲೆ ತಯಾರಿ ಮಾಡ್ಕೊಳ್ಳೋಣ. ಮಸಾಲೆ ತಯಾರಿ ಮಾಡ್ಕೊಂಡಿದ್ದಾದ ನಂತರ ಬಂದು ಒಂದು ಕುಕ್ಕರ್ಗೆ 2 ಚಮಚ ಎಣ್ಣೆ ಕಾದ ನಂತರ ಬಂದು ಅದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಾಕಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಬಂದು ನಾವೇನು ಮಾಂಸ ಎತ್ತಿಟ್ಕೊಂಡಿದ್ವಿ ಅದನ್ನ ಹಾಕಿ ಸ್ವಲ್ಪ ಹೊತ್ತು ಬೆಂದ ನಂತರ ಅದಕ್ಕೆ ಬಂದು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ. ಅದಾದ ನಂತರ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ರುಬ್ಕೊಂಡಿದ್ವಲ್ಲ ಮಸಾಲ ಇದಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬಂದು ನಾವು ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಿ 6 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಮಟನ್ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕಾಗಿರುತ್ತೆ, ಅದರಿಂದ 6 ವಿಸಿಲ್ ಕೂಗಿಸ್ಕೊಳ್ಬೇಕು. ಅದಾದ ನಂತರ ಕೊನೆಯಲ್ಲಿ ಬಂದು ನಾವು ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ನಮಗೆ ಮಟನ್ ಗ್ರೇವಿ ರೆಡಿ. ಈ ಮಟನ್ ಗ್ರೇವಿನ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿತ್ತು ಅಂತ. ನಿಮ್ಗೆ ಈ ಅಡುಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.